ಎಲ್ಲರಿಗೂ ಕೂಡ ಈಗ ಒಂದು ಪ್ರಶ್ನೆ ಕಾಡುತ್ತಿದೆ, ಅದುವೇ ರಮೇಶ್ ಅವರು ಕರ್ಣ ಮತ್ತೆ ನಿಧಿಯ ಮದುವೆನ ಮಾಡಿಸ್ತಾರ ಅಂತ. ಯಾಕೆಂದ್ರೆ ನಿಧಿ ಹತ್ರ ರಮೇಶ್ ಅವರು ಕೂತ್ಕೊಂಡು ಮಾತನಾಡುತ್ತಾರೆ. ನನಗೆ ಎಲ್ಲ ವಿಷಯ ಗೊತ್ತಾಯಿತು, ಕರ್ಣನೇ ಹೇಳ್ದ ನಾನು ನಿಧಿನ ಇಷ್ಟಪಡ್ತಾ ಇದ್ದೇನೆ ಅಂತ. ಆಗ ನಿಧಿಗೆ ಫುಲ್ ಖುಷಿಯಾಗಿ ಹೋಗುತ್ತೆ. ಸೊ ಹಾಗಾದರೆ ಲೈನ್ ಕ್ಲಿಯರ್ ಆಗೋಯ್ತು, ಮದುವೆ ಆಗೋದೊಂದು ಬಾಕಿ ಇದೆ ಅಂತ ನಿಧಿ ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ. ಇಲ್ಲಿ ಏನಾದರೂ ಒಂದು ತಿರುವು ಖಂಡಿತವಾಗೂ ಕೂಡ ಇರೋದು, ಅಷ್ಟು ಬೇಗ ಕರ್ಣ ಮತ್ತು ನಿಧಿಯ ಮದುವೆ ಅಂತೂ ಆಗೋದಿಲ್ಲ. ಏನಾದರೂ ಒಂದು ಕೇಳ್ತನವನ್ನು ಮಾಡೇ ಮಾಡ್ತಾರೆ, ಮದುವೆ ಅಂತೂ ಮಾಡೋಕೆ ಬಿಡೋದಿಲ್ಲ. ಬಟ್ ಯಾಕೆ ಈ ರೀತಿ ರಮೇಶ್ ಅವರು ಮಾತನಾಡ್ತಿದ್ದಾರೆ, ಈ ರೀತಿಯ ಒಂದು ವಿಚಾರವನ್ನು ಹೇಳಿ ಯಾಕೆ ನಿಧಿಯ ಒಂದು ತಲೆಯನ್ನು ಕೆಡಿಸ್ತಾ ಇದ್ದಾರೆ, ಅದು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥ ವಿಚಾರ. ಅತಿ ಶೀಘ್ರದಲ್ಲಿ ಈ ಎಲ್ಲ ಸತ್ಯವನ್ನು ಕೂಡ ಬಯಲು ಮಾಡಲಾಗುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ಕರ್ಣ ಮತ್ತೆ ನಿಧಿ ಮದುವೆ ಆಗ್ಬೇಕಾ? ಸೊ ಈ ಮದುವೆಯನ್ನು ನೋಡೋಕೆ ಜನರು ಧಾರಾವಾಹಿ ಆರಂಭದಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 8-9 ವಾರದಿಂದ ಕೂಡ ತುಂಬಾ ಚೆನ್ನಾಗಿ TRP ರೇಟಿಂಗ್ ಅನ್ನು ಪಡೆದುಕೊಂಡಿದೆ, ನಂಬರ್ 1 ಸ್ಥಾನದಲ್ಲಿ. ಎಲ್ಲರಿಗೂ ಕೂಡ ಇಷ್ಟ ಆಗಿ ಜನರು ತುಂಬಾನೇ ಅಡಿಕ್ಟ್ ಆಗಿ ಸಹ ನೋಡ್ತಾ ಇದ್ದಾರೆ, ಅತ್ಯುತ್ತಮವಾಗಿಯೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ನೀವು ಕೂಡ ಕರ್ಣ ಧಾರಾವಾಹಿ ಅಭಿಮಾನಿನ? ಭವ್ಯ ಮತ್ತೆ ಕಿರಣ್ ರಾಜ್ ತುಂಬಾ ಚೆನ್ನಾಗಿ ಪಾತ್ರ ನಟನೆಯನ್ನು ಸಹ ಮಾಡ್ತಾ ಇದ್ದಾರೆ. ಜನರಿಗಂತೂ ಫೇವರೇಟ್ ಜೋಡಿ ಆಗಿಬಿಟ್ಟಿದ್ದಾರೆ ಈ ಒಂದು ಧಾರಾವಾಹಿಯ ಮೂಲಕ.